ಸ್ಟೈಲ್ನಲ್ಲಿ ರಶ್ಮಿಕಾ ಮಂದಣ್ಣ ಮಿಂಚಿದ್ದಾರೆ. ತವರಿನ ಅದ್ದೂರಿ ರಿಸೆಪ್ಷನ್ ಫೋಟೋಸ್ ಈಗ ಎಲ್ಲೆಡೆ ವ್ಯಾಪಕವಾಗಿ ವೈರಲ್ ಆಗ್ತಿದೆ. ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಜೋಡಿಯ ಮದುವೆ ಸಂಭ್ರಮ ಇನ್ನೂ ಪೂರ್ಣಗೊಂಡಿಲ್ಲ. ಇದೀಗ ರಶ್ಮಿಕಾ ಮಂದಣ್ಣ ಹುಟ್ಟೂರು ಕೊಡಗಿನಲ್ಲಿ ಮತ್ತೊಮ್ಮೆ ಅದ್ದೂರಿ ಆರತಕ್ಷತೆ ನೆರವೇರಿಸಿದ್ದಾರೆ. ಏಪ್ರಿಲ್ 6, 2026ರಂದು ಕೂರ್ಗ್ನ ವಿರಾಜಪೇಟೆಯಲ್ಲಿರುವ ಸೆರೆನಿಟಿ ಹಾಲ್ನಲ್ಲಿ ಈ ಸಮಾರಂಭ ನಡೆದಿದ್ದು, ಆರತಕ್ಷತೆಯಲ್ಲಿ ರಶ್ಮಿಕಾ ಮಂದಣ್ಣ ತಮ್ಮ ಸಾಂಪ್ರದಾಯಿಕ ಕೊಡವ ಶೈಲಿಯಲ್ಲಿ ಬಹಳ ಸುಂದರವಾಗಿ ಕಾಣ್ತಿದ್ರು. ಹಸಿರು ಮತ್ತು ಗುಲಾಬಿ ಬಣ್ಣದ ಕಾಂಜೀವರಂ ರೇಷ್ಮೆ ಸೀರೆಯನ್ನ ಕೊಡವ ಶೈಲಿಯಲ್ಲಿ ಉಟ್ಟು ಎಲ್ಲರ ಗಮನ ಸೆಳೆದಿದ್ದಾರೆ. ಸೀರೆ ಮಾತ್ರವಲ್ಲದೆ ರಶ್ಮಿಕಾ ತಮ್ಮ ಕೊಡಗಿನ ಶೈಲಿಯ ಸಾಂಪ್ರದಾಯಿಕ ಆಭರಣ ಧರಿಸಿದ್ರು. ಪತಕ್, ಜೋಮಾಲೆ, ಕೊಕ್ಕೆತಾತಿ, ಪೌಂಚಿಯನ್ನು ರಶ್ಮಿಕಾ ಧರಿಸಿದ್ರು. ಇದರ ಜೊತೆಗೆ ತಲೆಗೆ ಮಲ್ಲಿಗೆ ಹೂವು ಮುಡಿದು ಅಪ್ಪಟ ಕೊಡಗಿನ ಹೆಣ್ಣಿನಂತೆ ಕಂಗೊಳಿಸಿದ್ರು. ಮತ್ತೊಂದೆಡೆ ವಿಜಯ್ ದೇವರಕೊಂಡ ಕೂಡ ನಾನು ಏನು ಕಮ್ಮಿ ಇಲ್ಲ ಅನ್ನುವಂತೆ ವಿಂಟೇಜ್ ಲುಕ್ ನಲ್ಲಿ ಸ್ಟೈಲಿಶ್ ಆಗಿ ಕಾಣ್ತಿದ್ರು. ಕಪ್ಪು ಬಣ್ಣದ ಫ್ಲೆಟ್ ಪ್ಯಾಂಟ್, ಬಿಳಿ ಶರ್ಟ್ ಮತ್ತು ಬ್ಲೇಸರ್ ಧರಿಸಿ ರೆಟ್ರೋ ಲುಕ್ನಲ್ಲಿ ಮಿಂಚಿದ್ದಾರೆ. ಈ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಸಮಾರಂಭದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಕುಟುಂಬಸ್ಥರು ಭಾಗಿಯಾದರು ಎಂದು ಹೇಳಲಾಗ್ತಿದೆ. ಹೈದರಾಬಾದ್ನಲ್ಲಿ ನಡೆದ ಆರತಕ್ಷತೆ ಕಾರ್ಯಕ್ರಮಕ್ಕೆ ಹೋಗಲು ಆಗದವರಿಗೆ ಇನ್ನೂ ಒಂದೇ ಅದ್ದೂರಿ ಆರತಕ್ಷತೆಯನ್ನ ಏರ್ಪಡಿಸಲಾಗಿತ್ತು ಎಂದು ತಿಳಿದು ಬಂದಿದೆ. ಜೊತೆಗೆ ಕೇವಲ ಆಹ್ವಾನಿತರಿಗೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಪ್ರವೇಶ ನೀಡಲಾಗಿತ್ತು ಎಂದು ಹೇಳಲಾಗ್ತಿದೆ. ಇನ್ನು ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿವರಣೆಗಳನ್ನು ನೋಡುವುದಾದರೆ, ಪತಾಕ್ ಕೊಡಗಿನ ಮಹಿಳೆಯರು ಧರಿಸುವ ಅತ್ಯಂತ ಪ್ರಮುಖ ಮತ್ತು ಸಾಂಪ್ರದಾಯಿಕ ಹಾರ ಆಗಿದೆ. ಇದು ಸಾಮಾನ್ಯವಾಗಿ ಬೆಳ್ಳಿ ಅಥವಾ ಬಂಗಾರದಿಂದ ತಯಾರಾಗಿದ್ದು, ಮಧ್ಯಭಾಗದಲ್ಲಿ ದೊಡ್ಡ ಚಪಲಾಕಾರದ ಲಾಕೆಟ್ ಇರುತ್ತೆ. ಈ ಲಾಕೆಟ್ ಮೇಲೆ ದೇವಸ್ಥಾನ ಶೈಲಿಯ ಕೆತ್ತನೆಗಳು, ದೇವತೆಗಳ ಚಿತ್ರಣಗಳು ಕಂಡು ಬರುತ್ತದೆ. ಮದುವೆಯಾಗಿರುವ ಮಹಿಳೆ ತನ್ನ ವೈವಾಹಿಕ ಬದುಕಿನ ಸಂಕೇತವಾಗಿ ಇದನ್ನ ಧರಿಸುತ್ತಾರೆ. ಜೋಮಾಲೆ ಎಂದರೆ ದಪ್ಪವಾದ ದೊಡ್ಡ ಮಣಿಗಳಿಂದ ತಯಾರಾಗುವ ಜಪಮಾಲೆಯಂತಿರುವ ಹಾರದ ಒಂದು ರೂಪ. ಸಾಮಾನ್ಯವಾಗಿ ಕೆಂಪು ಮಣಿಗಳು ಅಥವಾ ಅಂಬರ್ ಸ್ಟೋನ್ ಬಳಸಲಾಗುತ್ತೆ. ಇದು ಕೊಡಗಿನ ಉಡುಗೆ ತೊಟ್ಟಾಗ ಕುತ್ತಿಗೆಯಲ್ಲಿ ತುಂಬಾ ಸುಂದರವಾಗಿ ಕಾಣಿಸಿ ಮಹಿಳೆಯರ ಶೋಭೆಯನ್ನ ಹೆಚ್ಚಿಸುತ್ತದೆ. ಜೋಮಾಲೆ ಸಾಮಾನ್ಯವಾಗಿ ಪೌರಾಣಿಕ, ಮದುವೆ, ಹಬ್ಬಗಳು ಮತ್ತು ವಿಶೇಷ ಸಮಾರಂಭಗಳಲ್ಲಿ ಧರಿಸಲಾಗುತ್ತೆ. ಕೊಕ್ಕೆತಾತಿ ಎಂಬುದು ಕೊಡಗಿನ ವಿಶಿಷ್ಟ ಆಭರಣ. ಇದು ಹಂಸದ ಕೊಕ್ಕೆ, ಅಸ್ಥಿ ಅಥವಾ ಬೆಳ್ಳಿ, ಬಂಗಾರದಿಂದ ತಯಾರಾಗುವ ಬಲೆಯಾಗಿದೆ. ಇದನ್ನು ಕೈಗೆ ಹಾಕುವ ವಿಶೇಷ ಪರಂಪರೆ ಕೊಡಗಿನವರಿಗೆ ಮಾತ್ರ ಸಾಂದರ್ಭಿಕ. ಕೊಕ್ಕೆತಾತಿ ಶೌರ್ಯ, ಗೌರವ ಮತ್ತು ಶುದ್ಧತೆಯ ಸಂಕೇತವಾಗಿದ್ದು, ಹಿರಿಯರಿಂದ ಕೊಡಮಾಡುವ ಸಂಪ್ರದಾಯ ಇದೆ. ಕೊಕ್ಕೆತಾತಿಯನ್ನು ಸಾಮಾನ್ಯವಾಗಿ ಮಹಿಳೆಯರು ಧರಿಸ್ತಾರೆ. ಪೌಂಚಿ ಎಂದರೆ ಕೆಂಪು ಅಥವಾ ಬಂಗಾರದ ಮಣಿಗಳಿಂದ ತಯಾರಾಗುವ ಕೈಗೆ ಧರಿಸುವ ಆಭರಣ. ಕೊಡಗಿನ ಸಾಂಪ್ರದಾಯಿಕ ಉಡುಗೆಯಲ್ಲಿ ಪೌಂಚಿಗೆ ವಿಶೇಷ ಸ್ಥಾನ ಇದೆ. ಮದುವೆ ವೇಳೆ ವರಪಕ್ಷದಿಂದ ವಧುವಿಗೆ ನೀಡುವ ಆಭರಣಗಳಲ್ಲಿ ಇದು ಕೂಡ ಒಂದು.